ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ನೀವು ಬಿಟ್ಕಾಯಿನ್ ಹಗರಣಗಳ ಬಗ್ಗೆ ಸಾಕಷ್ಟು ಸುದ್ದಿಗಳನ್ನು ಕಳೆದ ಕೆಲವು ತಿಂಗಳ ಹಿಂದೆ ನೋಡಿರ್ಬೋದು. ನಮ್ಮ ರಾಜ್ಯದಲ್ಲೇ ಬಿಟ್ಕಾಯಿನ್ ಹಗರಣ ಆಗಿತ್ತು ಮತ್ತು ದೇಶದ ಇತರ ಕಡೆಗಳಲ್ಲೂ ಕೂಡ ಕೆಲವೊಮ್ಮೆ ಬಿಟ್ಕಾಯಿನ್ ಹಗರಣಗಳನ್ನು, ಅದಕ್ಕೆ ಸಂಬಂಧಪಟ್ಟ ಸುದ್ದಿಗಳನ್ನು ಕೇಳಿರ್ತೀರಿ. ಹಾಗಾದರೆ ಸಾಮಾನ್ಯವಾಗಿ ಅಫ್ಕೋರ್ಸ್ ಇದು ಏನಾಗುತ್ತೆ ಅಂದರೆ, ಬಿಟ್ಕಾಯಿನ್ ಈ ಥರ ಒಂದು ಹಗರಣಗಳ ಸುದ್ದಿ ಬಂದಾಗ ಜನ ಆತಂಕಿತರಾಗ್ತಾರೆ. ಇದರಲ್ಲಿ ಇನ್ವೆಸ್ಟ್ ಮಾಡಬೇಕೋ ಬೇಡವೋ ಅನ್ನೋ ಒಂದು ಪ್ರಶ್ನೆ ಕೂಡ ಬಂದೇ ಬರುತ್ತೆ. ಹಾಗಾದರೆ ಬಿಟ್ಕಾಯಿನಲ್ಲಿ ಈ ರೀತಿಯ ಹಗರಣಗಳು ಯಾಕೆ ಆಗುತ್ತೆ ಮತ್ತು ಇಂಥ ಹಗರಣಗಳಿಂದ ಹೇಗೆ ಪಾರಾಗುವುದು, ಹೇಗೆ ದೂರ ಇರುವುದು ಹೇಗೆ, ಈ ವಿಚಾರದ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಬಿಟ್ಕಾಯಿನ್ ಬಳಕೆದಾರರಾದ ಕಾರ್ತಿಕ್ ಎಂ ಅವರಿದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವ್ರನ್ನ ಬರಮಾಡ್ಕೊಳ್ಳೋಣ. ನಮಸ್ಕಾರ ಕಾರ್ತಿಕ್ ಸರ್. ನಮಸ್ಕಾರ ಸರ್. ಅಂದ ಹಾಗೆ ಬಿಟ್ಕಾಯಿನ್ ಹಗರಣ ಅಂತಾಗ ಜನರಲ್ಲಿ ಸಹಜವಾಗಿ ಆತಂಕ ಆಗುತ್ತೆ. ನಿಜ, ನಮ್ಮ ಕರ್ನಾಟಕದಲ್ಲೂ ಕೂಡ ಅಂಥ ಒಂದು ಹಗರಣ ಈ ಹಿಂದೆ ಆಗಿತ್ತು. ಹಾಗಾಗಿ ಇಂಥ ಹಗರಣಗಳು ಯಾಕೆ ಆಗುತ್ತೆ ಅನ್ನುವಂಥದ್ದು ಮತ್ತು ಇದರಿಂದ ಪಾರಾಗುವುದು ಅಥವಾ ದೂರ ಇರುವುದು ಹೇಗೆ ಅನ್ನೋದು ಬಹಳ ಮುಖ್ಯ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಹಿತಿಯನ್ನು ತಿಳಿಸ್ಕೊಡ್ತೀರಿ ಅಂತ. ಮೊದಲನೇದಾಗಿ ಈ ಥರ ಹಗರಣಗಳಿಗೆ ಆಗ್ತಾ ಇರುವಂಥ ಕಾರಣಗಳಾದರೂ ಯಾಕೆ ಅಂತೇಳಿ ನೋಡ್ತಾ ಹೋಗೋದಾದರೆ, ನಾವು ಹಲವಾರು ಎಪಿಸೋಡ್ಗಳಲ್ಲಿ ಮಾತಾಡಿರೋ ಹಾಗೆ ಬಿಟ್ಕಾಯಿನ್ ಹಣ, ಬಿಟ್ಕಾಯಿನನ್ನು ಎಲ್ಲರೂ ಕೂಡ ಡಿಜಿಟಲ್ ಚಿನ್ನ ಅಂತಲೂ ಕೂಡ ಕರೀತಾರೆ. ನಿಜ. ಸೊ ಈಗ ನಾವು ಚಿನ್ನನ ಖರೀದಿ ಮಾಡಬೇಕಾದ್ರೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಹೋಗ್ತೀವಿ ಅಥವಾ ಬೇರೆ ಯಾವುದೋ ಜ್ಯುವೆಲರಿಗೆ ಹೋಗ್ತೀವಿ ಅಂದರೆ ಚಿನ್ನನ ಖರೀದಿ ಮಾಡ್ತೀವಿ, ಅದು ಅಸಲಿ ಚಿನ್ನ ಅಂತ ನೋಡ್ತೀವಿ, ಚಿನ್ನನ ಮನೆಗೆ ತೊಗೊಂಬರ್ತೀವಿ. ನಾವು ನಮ್ಮ ಚಿನ್ನನ ಮನೆಗೆ ತೊಗೊಂಬರ್ದಲ್ಲೇ ಆ ಚಿನ್ನನ ಅದೇ ಅಂಗಡಿಲಿಟ್ಟರೆ ಅವ್ರೇನು ಮಾಡ್ಬೋದು, ಅದೇ ಚಿನ್ನನ ನಿಮಗೂ ತೋರಿಸ್ಬೋದು, ಯಾಕಂದ್ರೆ ನೀವು ಮನೆಗೆ ತೊಗೊಂಡೋಗೋದಿಲ್ಲ. ಇದೇ ಚಿನ್ನನ ಇನ್ನೊಬ್ರಿಗೆ ತೋರಿಸ್ಬೋದು, ಇದೇ ಚಿನ್ನನ ಮತ್ತೊಬ್ರಿಗೆ ತೋರಿಸ್ಬೋದು. ಸೊ ಈ ರೀತಿ ಅವ್ರ ಹತ್ರ ಇಲ್ದಲೇ ಇರ್ತಕ್ಕಂಥ ಚಿನ್ನನ ಹಲವಾರು ಕಸ್ಟಮರ್ಗೆ ಕೊಡ್ತಾ ಹೋದ ಸಂದರ್ಭದಲ್ಲಿ ಮುಂದೊಂದು ದಿನ ಯಾರೊಬ್ರು ಕಸ್ಟಮರ್, ಇಲ್ಲ ನಾನು ಖರೀದಿ ಮಾಡಿರ್ತಕ್ಕಂಥ ಬಿಟ್ಕಾಯಿನನ್ನು ನಾನು ನನ್ನ ಕಂಟ್ರೋಲಿಗೆ ತೊಗೊಬೇಕಂತ ಗೊತ್ತಾದಾಗ ಎಲ್ಲರೂ ಕೆಳಗೆ ಬಂದಾಗ ಕೊಡೋದಕ್ಕೆ ಇರತ್ತೆ ಇರೋದೇ ಇಲ್ಲ. ನಿಜ. ಇದು ಎಲ್ಲ ಬಿಟ್ಕಾಯಿನ್ ಹಗರಣಗಳ ಮೂಲ ಕಾರಣ. ಓಹೋ. ಇದು ಹಲವಾರು ದೇಶಗಳಲ್ಲಿ ಕೂಡ ನಡೆದಿರ್ತಕ್ಕಂಥದ್ದು, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅಲ್ಲ. ಸೊ ಇನ್ನೊಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂಥ ಒಂದು ಎಕ್ಸ್ಚೇಂಜ್ನ ಉದಾಹರಣೆ ತೊಗೊಳ್ಳೋದಾದರೆ, FTX ಅನ್ನುವಂಥ ಒಂದು ಎಕ್ಸ್ಚೇಂಜ್ ಕೊಲ್ಯಾಪ್ಸ್ ಆಯಿತು. ಸೊ ಬೇಸಿಕಲಿ ಅವ್ರು ಏನು ಮಾಡಿದ್ರು ಅಂದರೆ, ದೇ ಟ್ರೈ ಟು ಸೆಲ್ ದ ಬಿಟ್ಕಾಯಿನ್ ವಿಚ್ ದೇ ಡೋಂಟ್ ಹ್ಯಾವ್. ಅವ್ರ ಹತ್ರ ಇಲ್ದಲೇ ಇರ್ತಕ್ಕಂಥ ಬಿಟ್ಕಾಯಿನನ್ನು ಸೆಲ್ ಮಾಡಿದ್ರು. ಜನ ಯಾವಾಗ ಬಿಟ್ಕಾಯಿನ್ ತೊಗೊಳಕ್ಕೆ ಬಂದರು, ಅವ್ರ ಹತ್ರ ಬಿಟ್ಕಾಯಿನ್ ಇರಲಿಲ್ಲ. ಸೊ ಕೊಲ್ಯಾಪ್ಸ್ ಆಯಿತು. ಇನ್ನೊಂದು BlockFi ಅನ್ನುವಂಥ ಒಂದು ಎಕ್ಸ್ಚೇಂಜ್, ಅದು ಹ್ಯಾಕ್ ಆಯಿತಾ ಅಥವಾ ಅವರೇ ಹಗರಣ ಮಾಡಿದ್ರಾ ಇನ್ನೊಂದು ಅಲ್ವೋ ಗೊತ್ತಿಲ್ಲ. ಯಾರೆಲ್ಲ ಕಸ್ಟಮರ್ಸ್ ಆ ಒಂದು ಎಕ್ಸ್ಚೇಂಜಲ್ಲಿ ಬಿಟ್ಕಾಯಿನ್ ಇಟ್ಟಿದ್ರು ಅವರೆಲ್ಲರೂ ಕೂಡ ಅವರ ಫಂಡ್ಸ್ಗೆ ಕಳ್ಕೊಂಡ್ರು. ಕಸ್ಟಮರ್ಸ್ ಎಲ್ಲರೂ ಕೂಡ ಕೋರ್ಟ್ಗೂ ಕೂಡ ಹೋದರು, ನಮ್ಮ ಬಿಟ್ಕಾಯಿನ್ ನಮಗೆ ಕೊಡಿಸಿ ಅಂತ ಹೇಳಿ. ಬಟ್ ಕೋರ್ಟ್ ಒಂದು ತೀರ್ಪು ಕೊಟ್ಟಿದ್ದು ಏನಂತಂದರೆ, ಟೆಕ್ನಿಕಲಿ ಮತ್ತು ಲೀಗಲಿ ಅದು ನಿಮ್ಮ ಬಿಟ್ಕಾಯಿನ್ ಅಲ್ಲ. ಯಾಕಂದ್ರೆ ನೀವು ನಿಮ್ಮ ಬಿಟ್ಕಾಯಿನನ್ನು ನಿಮ್ಮ ಹತ್ರ ಇಟ್ಕೊಳ್ಳೋ ಬದಲು ಎಕ್ಸ್ಚೇಂಜಲ್ಲಿ ಇಟ್ಟಿದ್ದೀರಿ. ಹಾಗಾಗಿ ಟೆಕ್ನಿಕಲಿ ನೀವು ಅದಕ್ಕೆ ಓನರ್ ಅಲ್ಲ. ಯಾರ ಹತ್ರ ಪ್ರೈವೇಟ್ ಕೀ ಇರುತ್ತೆ ಅವನೇ ಆ ಓನರ್. ಒಂದು ಲೀಗಲಿ ಇಟ್ಸ್ ಲೈಕ್ ಬೇರೆಯವ್ರ ಸೈಟಲ್ಲಿ ನಾನು ಹೋಗಿ ಮನೆ ಕಟ್ಟಿದಾಗೆ. ಸೊ ಹಾಗಾಗಿ ಕೋರ್ಟ್ ಕಂಪ್ಲೀಟ್ಲಿ ಇನ್ ಟರ್ಮ್ಸ್ ಆಫ್ ಓನರ್ಶಿಪ್ ಆಫ್ ದಿ ಅಸೆಟ್ ಅದನ್ನು ಡಿಸ್ಕಾರ್ಡ್ ಮಾಡಿತು. ಈಗ ನಮ್ಮ ದೇಶದಲ್ಲಿ ನೋಡೋದಾದರೆ ಕರ್ನಾಟಕ ಬಿಟ್ಕಾಯಿನ್ ಹಗರಣ ಅಂತೇಳಿ ಚರ್ಚೆ ಆಗಿತ್ತು. ಕರೆಕ್ಟ್. ನಾನು ಅದ್ರ ಬಗ್ಗೆ ಹೇಳ್ತೀನಿ. ಕರ್ನಾಟಕದ ಬಿಟ್ಕಾಯಿನ್ ಹಗರಣ ಹೇಗಾಯಿತು, ಇದಕ್ಕೆ ಕಾರಣ ಏನು ಅಂತ ಹೇಳ್ತೀರಾ ಅಂತ. ಈಗೇನು ಸೇಮ್ ಜನ ತಾವು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಪೇಪರ್ ಹಣದಲ್ಲಿ ಏನು ಬಿಟ್ಕಾಯಿನ್ ಅಂತ ತಗೊಂಡು ಮನೆಗೆ ತೊಗೊಂಡೋಗ್ಲಿಲ್ಲ ಅಥವಾ ಅವ್ರ ಕಂಟ್ರೋಲಿಗೆ ತೊಗೊಂಡೋಗ್ಲಿಲ್ಲ, ಎಕ್ಸ್ಚೇಂಜಲ್ಲಿ ಇಟ್ಟರು. ಓಕೆ ಓಕೆ. ಈ ಎಕ್ಸ್ಚೇಂಜಲ್ಲಿ ಇರ್ತಕ್ಕಂತಹ ಅಂದರೆ ಇದರ ಮಾಲೀಕತ್ವ ಅಥವಾ ಓನರ್ಶಿಪ್ ಅನ್ನೋದು ಎಕ್ಸ್ಚೇಂಜ್ ಬಳಿನೇ ಇತ್ತು, ಎಕ್ಸ್ಚೇಂಜ್ ಹತ್ರನೇ ಇತ್ತು. ಓಕೆ. ಬಟ್ ಇದನ್ನು ಖರೀದಿ ಮಾಡಿದ್ರು ಜನ ದುಡ್ಡು ಕೊಟ್ಟು ಖರೀದಿ ಮಾಡಿದ್ರು. ಆ ಸೆಟ್ನ ತಮ್ಮ ಕಂಟ್ರೋಲಿಗೆ ತೊಗೊಳ್ಳಿಲ್ಲ, ತಮ್ಮ ಓನರ್ಶಿಪ್ಪಿಗೆ ತೊಗೊಳ್ಳಿಲ್ಲ, ಎಕ್ಸ್ಚೇಂಜಲ್ಲಿ ಇತ್ತು. ಶ್ರೀಕಿ ಅನ್ನುವಂಥ ಹ್ಯಾಕರ್ ಏನು ಮಾಡಿದ್ರು, ಆ ಒಂದು ಎಕ್ಸ್ಚೇಂಜ್ನ ಹ್ಯಾಕ್ ಮಾಡಿದ್ರು. ಬಿಟ್ಕಾಯಿನ್ ನೆಟ್ವರ್ಕ್ನ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ. ಸೊ ಅಂದರೆ ಇಲ್ಲಿ ಶ್ರೀಕಿ ಅನ್ನೋರು ಎಕ್ಸ್ಚೇಂಜ್ ಅನ್ನು ಹ್ಯಾಕ್ ಮಾಡಿದ್ರು, ಬಿಟ್ಕಾಯಿನ್ ಹ್ಯಾಕ್ ಮಾಡಿಲ್ಲ. ಬಿಟ್ಕಾಯಿನ್ ಹ್ಯಾಕ್ ಮಾಡಲಿಲ್ಲ. ಓಕೆ. ಬಿಟ್ಕಾಯಿನ್ ನೆಟ್ವರ್ಕ್ನ ಹ್ಯಾಕ್ ಮಾಡೋದಕ್ಕೆ ಇದುವರೆಗೂ ಕೂಡ ಯಾರಿಗೂ ಸಾಧ್ಯ ಆಗೋದಿಲ್ಲ. ಅದು ಇಸ್ ದ ಮೋಸ್ಟ್ ಪವರ್ಫುಲ್ ಕ್ರಿಪ್ಟೋಗ್ರಫಿಲಿ ಬೌಂಡ್ ಆಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಅದು. ಅಂದರೆ ಈ ಬಿಟ್ಕಾಯಿನ್ ಸಾಫ್ಟ್ವೇರ್ನ ಹ್ಯಾಕ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ನೆಟ್ವರ್ಕ್ನ ಹ್ಯಾಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೂ ಯಾರ ಕಡೆಯಿಂದ ಕೂಡ ಸಾಧ್ಯನೇ ಆಗಿಲ್ಲ. ಯಾರು ಕೂಡ ಮಾಡ್ತೀನಿ ಅಂತಲೂ ಕೂಡ ಹೇಳಿಲ್ಲ. ಮಾಡ್ತೀನಿ ಅದಾದರೆ ಮಾಡಿ, ಓಪನ್ ಸೋರ್ಸ್ ಇದೆ, ಯು ಕ್ಯಾನ್ ಡೂ ಇಟ್. ಓಕೆ. ಸೊ ಯಾರು ಕೂಡ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಇವತ್ತು ಬಿಟ್ಕಾಯಿನ್ $2.5 ಟ್ರಿಲಿಯನ್ ಅಷ್ಟು ಮಾರ್ಕೆಟ್ ಕ್ಯಾಪ್ ಹೊಂದಿರುವಂಥದ್ದು. ಶ್ರೀಕಿ ಎಕ್ಸ್ಚೇಂಜ್ನ ಹ್ಯಾಕ್ ಮಾಡಿದ್ರು. ಅಲ್ಲಿರ್ತಕ್ಕಂತಹ ನನಗೆ ಗೊತ್ತಿರ್ತಕ್ಕಂಥ ಮಾಹಿತಿ ಅದರ ಮೇಲೆ ಮಾಧ್ಯಮಗಳಲ್ಲಿ ವರದಿ ಆಗಿರೋ ಪ್ರಕಾರ 69.2 ಬಿಟ್ಕಾಯಿನನ್ನು ತನ್ನ ಕಂಟ್ರೋಲಿಗೆ ತೊಗೊಂಡ್ರು. ಅಂದರೆ ಜನರ ಬಿಟ್ಕಾಯಿನ್ ಈಗ ಶ್ರೀಕಿ ಕಡೆ ಹೋಯಿತು. ಓಕೆ. ಸೊ ಇದು ಆ್ಯಕ್ಚುಲಿ
ಕರ್ನಾಟಕದ ಬಿಟ್ಕಾಯಿನ್ ಹಗರಣದ ಸ್ಟೋರಿ ಯಾಕೆ ಆಯಿತು ಅಂತೇಳಿ. ಮೂಲ ಕಾರಣ, ಜನ ತಮ್ಮ ಬಿಟ್ಕಾಯಿನನ್ನು ತಮ್ಮ ಬಳಿ ಇಟ್ಕೊಳ್ಳೋ ಬದಲು ಎಕ್ಸ್ಚೇಂಜಲ್ಲಿ ಇಟ್ಟರು. ಎಕ್ಸ್ಚೇಂಜ್ ಯಾರೊಬ್ಬರು ಹ್ಯಾಕರ್ ಮಾಡಿದ್ರು. ಅವ್ರ ಹತ್ರ ಬಿಟ್ಕಾಯಿನ್ ಹೋಗಿದೆ ಅಂತ ಗೊತ್ತಾದ ಮೇಲೆ ಮಾಧ್ಯಮಗಳಲ್ಲಿ ವರದಿಗಳ ಆಧಾರದ ಮೇಲೆ ಹೇಳೋದಾದರೆ ಹಲವಾರು ಜನ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದು ಅಥವಾ ಅವ್ರ ಮೇಲೆ ಪ್ರೆಷರ್ ತಂದು ಸ್ಟೀಕಲ್ಲಿರ್ತಕ್ಕಂಥ ಬಿಟ್ಕಾಯಿನನ್ನು ತಮ್ಮ ವ್ಯಾಲೆಟಿಗೆ ತೊಗೊಂಡು ಅನ್ನೋಂಥದ್ದು ಮಾಧ್ಯಮಗಳು ಬಂದಿರತಕ್ಕಂಥ ಸುದ್ದಿ. ಇಲ್ಲಿ ಜನರು ಬಿಟ್ಕಾಯಿನ್ ಹೋಯಿತು, ಅದನ್ನು ಅವ್ರ ಬ್ಯಾಲೆನ್ಸ್ ಶೀಟಲ್ಲಿ ರಿಕವರಿ ಮಾಡಿದ್ರೆ ಆ ಎಕ್ಸ್ಚೇಂಜ್ ಅದೆಲ್ಲ ನಮಗೆ ಗೊತ್ತಿಲ್ಲ. ಬಟ್ ಏನಂತಾರೆ, ಜನ ಈ ಥರ ಹಗರಣಗಳಲ್ಲಿ ಅವಾಯ್ಡ್ ಮಾಡಬೇಕು ಅಂದರೆ ತಮ್ಮ ಅಸೆಟ್ ಓನರ್ಶಿಪ್ನ ಅವ್ರು ಪ್ರೂವ್ ಮಾಡ್ಕೊಬೇಕು. ಈ ಸೈಟ್ ನಂದು ಅನ್ನೋದಕ್ಕೆ ದಾಖಲೆಗಳಿರಬೇಕು. ಅದೇ ರೀತಿ ಈ ಬಿಟ್ಕಾಯಿನ್ ನಂದು ಅನ್ನೋದಕ್ಕೆ ಪ್ರೈವೇಟ್ ಕೀ ಇರಬೇಕು. ಇಲ್ಲ ಅಂತಂದರೆ ಒಂದಲ್ಲ ಒಂದಿನ ಈ ಬಿಟ್ಕಾಯಿನ್ ಬೇರೆಯವ್ರ ಪಾಲಾಗುತ್ತೆ. ಅಂದರೆ ಈ ಇಷ್ಟೊಂದು ಎಕ್ಸ್ಚೇಂಜ್ಗಳು ಯಾಕೆ ಓನರ್ಶಿಪ್ಪನ್ನು ತಮ್ಮ ಬಳಿಯೇ ಇಟ್ಕೊಂಡವು? ಅಂದರೆ ವಂಚನೆ ಮಾಡೋಕ್ಕೋಸ್ಕರನೇ ಇಟ್ಕೊಂಡ್ವು ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಯಾಕೆ ಈ ಥರ ಆಯಿತು? ಯಾಕೆ ಓನರ್ಶಿಪ್ಪನ್ನು ಕೊಟ್ಟಿಲ್ಲ ಗ್ರಾಹಕರು? ಅದು ಯಾರು ತಪ್ಪಾಗುತ್ತೆ ಅನ್ನುವಂಥದ್ದು. ಮತ್ತು ಇನ್ನೊಂದು, ಹಾಗಿದ್ರೆ ಯಾರು ಬೈ ಮಾಡ್ತಾರೆ, ಇದು ಅವರ ಜವಾಬ್ದಾರಿಯಾ? ಅವ್ರಿಗೆ ಲ್ಯಾಬಿಲಿಟಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಏನು ಹೇಳ್ತೀರಿ ಇದಕ್ಕೆ? ಮೊದಲನೇದು ಅವರ ಜವಾಬ್ದಾರಿ. ನನ್ನ ಸೆಟ್ಟು ನನ್ನ ಜವಾಬ್ದಾರಿ. ಓಕೆ, ನಾನು ಕಷ್ಟಪಟ್ಟು ದುಡ್ದಿರ್ತಕ್ಕಂಥ ಹಣವನ್ನು ಬೇರೆ ಯಾರೋ ಆರಾಮವಾಗಿ ಜೋಪಾನವಾಗಿ ನೋಡ್ಕೊಳ್ತಾರೆ ಅನ್ನುವಂಥದ್ದು ಅದು ನನ್ನ ಮೂರ್ಖತನ ಆಗುತ್ತೆ ಒಂದು. ಆಮೇಲೆ ಬಿಟ್ಕಾಯಿನ್ ವಿಚಾರದಲ್ಲಿ ಬಹುತೇಕ ಜನರಿಗೆ ನನ್ನ ಬಿಟ್ಕಾಯಿನನ್ನು ನಾನೇ ಓನ್ ಮಾಡಬೇಕು ಅನ್ನುವಂತಹ ಮಾಹಿತಿಯೇ ಗೊತ್ತಿಲ್ಲ. ಮಾಹಿತಿಯ ಕೊರತೆ ಕೂಡ ದೊಡ್ಡ ಮಟ್ಟದಲ್ಲಿ ಎಫೆಕ್ಟ್ ಆಗಿದೆ ಅಂತೀರ? ಎಸ್. ಈ ಒಂದು ಮಾಹಿತಿ ಕೊರತೆ ಯಾವಾಗ ಅವೇರ್ನೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಜನ ಕೂಡ ಡಿಮ್ಯಾಂಡ್ ಮಾಡೋಕ್ಕೆ ಶುರು ಮಾಡ್ತಾರೆ, ನನ್ನ ಬಿಟ್ಕಾಯಿನ್ ನಾನು ತೊಗೊಳ್ಬೇಕು ಅಂತ ಹೇಳಿ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಬಹುತೇಕ ಎಕ್ಸ್ಚೇಂಜ್ಗಳು ಬಿಟ್ಕಾಯಿನನ್ನು ಕಂಟ್ರೋಲಿಗೆ ಜನರಿಗೆ ಕೊಡ್ತಾ ಇಲ್ಲ. ಒಂದು ನನಗೆ ಗೊತ್ತಿರೋ ಹಾಗೆ ಒಂದು 2-3 ಎಕ್ಸ್ಚೇಂಜ್ ಮಾತ್ರ ಕೊಡ್ತಾ ಇರೋವಂಥದ್ದು. ಅದರಲ್ಲೂ ಕೂಡ ಲಿಮಿಟ್ ಹಾಕಿದ್ದಾರೆ, ಇಷ್ಟು ದಿನದಲ್ಲಿ ಇಷ್ಟೇ ಬಿಟ್ಕಾಯಿನ್ ವಿಡ್ರಾಲ್ ಮಾಡಬೇಕು ಅಂತೆಲ್ಲ. ಸೊ ಇದನ್ನು ನೋಡಿ ಜನ ತೊಗೊಳ್ಬೇಕು. ಬಟ್ ಯಾವ ಎಕ್ಸ್ಚೇಂಜ್ ನಮ್ಮ ಬಿಟ್ಕಾಯಿನನ್ನು ನಮಗೆ ಕೊಡೋದಿಲ್ಲ ಅಂಥ ಎಕ್ಸ್ಚೇಂಜ್ನ ಬಳಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಓಕೆ, ಸೊ ವಂಚನೆಯಿಂದ ದೂರ ಇರಬೇಕಿದ್ರೆ ಈ ಓನರ್ಶಿಪ್ ನಿಮ್ಮ ಬಳಿ ಇಟ್ಕೊಳ್ಳಿ, ಎಕ್ಸ್ಚೇಂಜ್ ಬಳಿ ಬಿಟ್ಕೊಡ್ಬೇಡಿ ಅಂತ ತಾವು ಹೇಳ್ತಾರೆ. ಬಿಟ್ಕೊಡೋಂಥ ಅವಶ್ಯಕತೆ ಇಲ್ಲ. ಬಿಟ್ಕಾಯಿನ್ ಬೈ ಡಿಫಾಲ್ಟ್ ಆಗಿ ಓನರ್ಶಿಪ್ನ ಪ್ರೂವ್ ಮಾಡುವಂಥ ಅವಕಾಶ ಕೊಟ್ಟಿದೆ. ಸೊ ನಾನು ಪರ್ಸ್ನಲ್ ಆಗಿ ಏನೋ ಹೇಳೋದು ಅಂತಂದರೆ, ನನ್ನ ಸ್ವಂತ ಹಣ, ನನ್ನ ಪ್ರೈವೇಟ್ ಪ್ರಾಪರ್ಟಿ ಅಂದರೆ ಹಣ ಅಥವಾ ಅಸೆಟ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಟು ಓನ್ ದ ಪ್ರೈವೇಟ್ ಪ್ರಾಪರ್ಟಿನ ಬಿಟ್ಕಾಯಿನ್ ಬೈ ಡಿಫಾಲ್ಟಾಗಿ ಎತ್ತಿ ಹಿಡಿಯೋದು. ಇದೊಂದು ಮೂಲಭೂತ ಹಕ್ಕು. ಬಿಟ್ಕಾಯಿನ್ ಅನ್ನುವಂಥ ಹಣ ಏನಿದೆ ಅದು ನಾನು ಕಷ್ಟಪಟ್ಟು ದುಡ್ಡು ನನ್ನ ಹತ್ರನೇ ಇಟ್ಕೊಳ್ತೀನಿ. ನಾನು ಬೇರೆಯವರು ಒಂದು ಸೆಂಟ್ರಲ್ ಬ್ಯಾಂಕ್ ಆಗಲಿ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಆಗಲಿ, ಎನಿ ಟ್ರಸ್ಟೆಡ್ ಸೆಂಟ್ರಲೈಸ್ಡ್ ಎಂಟಿಟಿ ನಂಬುವಂಥ ಅವಶ್ಯಕತೆನೇ ಇಲ್ಲ. ನೀವು ನಂಬ್ತೀರ ಅಂದರೆ ಫೈನ್. ರೆಗ್ಯುಲೇಷನ್ಸ್ ಎಲ್ಲ ಬಂದ ಮೇಲೆ ಬಿಟ್ಕಾಯಿನ್ ETF ಅಂತ ಎಲ್ಲ ಖರೀದಿ ಮಾಡಿದ್ರೆ ಅದೊಂದು ಲೆಕ್ಕ, ಯಾಕಂದರೆ ಸೆಬಿ ರಿಜಿಸ್ಟರ್ ಆಗಿರುತ್ತೆ ಒಂದು. ಈಗ ಯಾವುದೇ ರೀತಿ ರೆಗ್ಯುಲೇಷನ್ಸ್ ಕೂಡ ಇಲ್ಲ. ಬಿಟ್ಕಾಯಿನ್ ETF ಖರೀದಿ ಮಾಡೋದಕ್ಕೆ ನಮ್ಮ ಕ್ಯಾಪಿಟಲ್ ಮಾರ್ಕೆಟ್ ಬಿಟ್ಕಾಯಿನ್ ETF ಕೂಡ ಟ್ರೇಡ್ ಆಗ್ತಾ ಇಲ್ಲ. ಓನ್ಲಿ ಒಂದು ಆಪ್ಷನ್ ಏನು ಅಂತಂದರೆ ಬಿಟ್ಕಾಯಿನ್ ಖರೀದಿ ಮಾಡಬೇಕು, ಕಂಟ್ರೋಲ್ ತೊಗೊಬೇಕು. ಓಕೆ, ಕರೆಕ್ಟ್. ನೀವು ಚೆನ್ನಾಗಿ ಹೇಳಿದ್ರಿ. ರೆಗ್ಯುಲೇಷನ್ ಇಲ್ಲದೆ ಇರೋದ್ರಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಸೊ ಇಲ್ಲಿ ಜನರಿಗೆ ಒಂದು ಕಡೆ ರೆಗ್ಯುಲೇಷನ್ ಇಲ್ಲ, ಇನ್ನೊಂದು ಕಡೆ ಅದರ ಓನರ್ಶಿಪ್ ಕೂಡ ಇಲ್ಲ ಅಂತಂದ್ರೆ ಅತ್ಯಂತ ರಿಸ್ಕ್ ಆಗುತ್ತೆ. ಹೌದು, ತುಂಬಾನೇ ದೊಡ್ಡ ರಿಸ್ಕ್ ಆಗುತ್ತೆ. ಆಮೇಲೆ ಇದು ಬ್ಯಾಡ್ ಪ್ಲೇಯರ್ಸ್, ಬ್ಯಾಡ್ ಆಕ್ಟರ್ಸ್ ಏನಿದಾರಲ್ಲ, ಅವೇರ್ನೆಸ್ ಕೊರತೆ ಇರೋದ್ರಿಂದ ಅವ್ರಿಗೆ ಇದೊಂದು ಅಡ್ವಾಂಟೇಜ್ ಆಗುತ್ತೆ ಅಥವಾ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಅನ್ನೋದಾಗುತ್ತೆ. ನಮ್ಮ ದೇಶದಲ್ಲಿ ಹಲವಾರು ಎಕ್ಸ್ಚೇಂಜ್ಗಳು ಕೇಳಿರ್ಬೋದು, ನಾರ್ತ್ ಕೊರಿಯಾದಿಂದ ಹ್ಯಾಕ್ ಆಯಿತು, ಅಲ್ಲಿಂದ ಹ್ಯಾಕ್ ಆಯಿತು ಅಂತೆಲ್ಲ ಹೇಳ್ತಾರೆ. ಅದು ನಿಜವಲ್ಲಿ ಹ್ಯಾಕ್ ಆಯಿತಾ ಅಥವಾ ಒಳಗಡೆ ಇರೋರು ಏನೋ ಸ್ಕ್ಯಾಮ್ ಮಾಡಿದ್ರ ಇವೆಲ್ಲ ಗೊತ್ತಿಲ್ಲ. ಕರೆಕ್ಟ್. ಫಸ್ಟ್ ಆಫ್ ಆಲ್ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಕೂಡ ಜನಸಾಮಾನ್ಯರ ನಮಗಿಲ್ಲ. ಅಂದರೆ ಆ ಚಾನ್ಸಸ್ ಇದೆ ಅಂತ ಹೇಳ್ತೀರಾ? ಒಂದು ಎಕ್ಸ್ಚೇಂಜಲ್ಲಿ ಇರುವ ಎಂಪ್ಲಾಯೀಸ್ಗಳು ಅಥವಾ ಯಾರೋ ಆಗಿರ್ಬೋದು, ಅನಾಮಿಕ ವ್ಯಕ್ತಿ ಹ್ಯಾಕ್ ಮಾಡಿದ್ದೀನಿ ಅಂತ ಹೇಳುವಂಥದ್ದು, ಹ್ಯಾಕ್ ಆಗಿದೆ ಅಂತ ಹೇಳ್ಕೊಂಡು ಅವರೇ ಇಟ್ಕೊಳ್ಳುವಂಥದ್ದು ಅವರೇ ಆಗಿರ್ಬೋದು, ಅಥವಾ ಅವ್ರ ಹತ್ರ ಇಲ್ದಲೇ ಇರ್ತಕ್ಕಂಥ ಬಿಟ್ಕಾಯಿನನ್ನೇ ಅವ್ರು ಸೆಲ್ ಮಾಡಿರ್ಬೋದು. ಒಬ್ಬ ಜನಸಾಮಾನ್ಯ ನನಗೆ ಬೇಕಾಗಿರೋದೇನು, ನಾನು ಚಿನ್ನದ ಅಂಗಡಿಗೆ ಹೋದೆ, ಈಗ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ಗೆ ಹೋದೆ, ತುಮಕೂರಲ್ಲಿ ನಾವೆಲ್ಲ ಅಯೋಧ್ಯ ರಾಮ್ ಶೆಟ್ಟಿ ಅಂತೇಳಿ ಅಲ್ಲಿಗೆ ಹೋಗ್ತೀವಿ, ಚಿನ್ನ ತೊಗೊಂಡೆ, ವೆರಿಫೈ ಮಾಡಿಕೊಂಡೆ, ನಾನು ತೊಗೊಂಬಂದೆ. ಅದಾದಮೇಲೆ ಮಲಬಾರ್ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆಗಲಿ, ಅಯೋಧ್ಯ ರಾಮ್ ಶೆಟ್ಟಿ ಆಗಲಿ, ನೀವು ವಹಿವಾಟು ನಡೆಸ್ತೀರಾ ಬಿಡ್ತೀರಾ, ಅದು ಅವ್ರಿಗೆ ಬಿಟ್ಟಿದ್ದು. ನನ್ನ ಹತ್ರ ಅಸೆಟ್ ಬಂತು, ಚಿನ್ನಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಇದೆ. ಅದೇ ರೀತಿ ಬಿಟ್ಕಾಯಿನ್ ತೊಗೊಂಡೆ, ನಾನು ಕಂಟ್ರೋಲಿಗೆ ತೊಗೊಂಡೆ, ಅಷ್ಟೇ, ಅಲ್ಲಿಗೆ ಮುಗೀತು. ಅದಾದಮೇಲೆ ಅವ್ರ ಎಕ್ಸ್ಚೇಂಜು ಹ್ಯಾಕ್ ಆಗುತ್ತಾ, ಸ್ಕ್ಯಾಮ್ ಆಗುತ್ತಾ, ಅವ್ರ ವಹಿವಾಟು ನಡೆಸೋಕ್ಕೇನೋ ಸೋತ್ರ, ಅದಕ್ಕೂ ನಮಗೂ ಸಂಬಂಧ ಇಲ್ದಲೇ ಇರ್ತಕ್ಕಂಥದ್ದು. ಈಗ ತಾವು ಹೇಳಿದ್ರಿ ಇದರ ಓನರ್ಶಿಪ್ಪು ಮತ್ತು ಪ್ರೈವೇಟ್ ಕೀ ಅನ್ನುವಂಥದ್ದು ಅವ್ರಿಗೆ ಬೇಕು, ಯಾರ ಹತ್ರ ಇದೆ ಬಿಟ್ಕಾಯಿನ್ ಅವ್ರ ಹತ್ರ ಇರಬೇಕು ಅಂತ ತಾವು ಹೇಳಬೇಕು, ಓನರ್ಶಿಪ್ ಅಲ್ವಾ? ಸಿಗ ಸಣ್ಣ ಯೂನಿಟಲ್ಲಿ ಬೈ ಮಾಡಿದ್ರು ಕೂಡ ಆ ಓನರ್ಶಿಪ್ ಕೀ ಸಿಗುತ್ತಾ? ಅದಕ್ಕೆ ಏನಾದರೂ ಲಿಮಿಟೇಷನ್ಸ್ ಇದೆಯಾ? ಹೇಗೆ? ಇಲ್ಲ, ಈಗ ನಾನು ಒಂದು 2.5-3 ವರ್ಷಗಳ ಹಿಂದೆ
ಈ ಥರ ತೊಗೊಳ್ಬೇಕಾದ್ರೆ ನಮ್ಮ ಪ್ರೈವೇಟ್ ಕೀ ಕ್ರಿಯೇಟ್ ಮಾಡಿ ಓನರ್ಶಿಪ್ ತೊಗೊಬೇಕಾದ್ರೆ ಮಿನಿಮಮ್ ಇಷ್ಟು ಬಿಟ್ಕಾಯಿನನ್ನು ತೊಗೊಳ್ಬೇಕು ಅನ್ನೋದಿತ್ತು. ಬಿಟ್ಕಾಯಿನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೇಯರ್ಸ್ ಇದೆ. ಮೊದಲನೇದು ಆನ್ ಚೈನ್ ಲೇಯರ್ ಅಂತ ಕರಿತೀವಿ. ಇಲ್ಲಿ ನಾನು ಕಂಟ್ರೋಲ್ ತೊಗೊಬೇಕು ಅಂದರೆ ಮಿನಿಮಮ್ ಇಷ್ಟು ಬಿಟ್ಕಾಯಿನ್, ನಾನು ಹೇಳುವಂಥ 0.03 ಬಿಟ್ಕಾಯಿನ್ ಕಂಟ್ರೋಲ್ ತೊಗೊಬೇಕು ಅಂತೇಳಿ. ಕಳೆದ 1.5-2 ವರ್ಷಗಳಲ್ಲಿ ಹಲವಾರು ಲೇಯರ್ಸ್ ಡೆವಲಪ್ ಆಗಿದೆ. ಸೊ ಹಾಗಾಗಿ ನಾನೊಂದು $1,000 ಬಿಟ್ಕಾಯಿನನ್ನು ಇವತ್ತು ಖರೀದಿ ಮಾಡ್ತಿದ್ದೀನಿ ಅಂತಂದ್ರೂ ಕೂಡ ಆ $1,000 ಬಿಟ್ಕಾಯಿನನ್ನು ಕೂಡ ನನ್ನ ಕಂಟ್ರೋಲಿಗೆ ತೊಗೊಳ್ಳುವಂತಹ ಓಪನ್ ಸೋರ್ಸ್ ಸಾಫ್ಟ್ವೇರ್ಸ್ ಡೆವಲಪ್ ಆಗಿದೆ. ಓಕೆ, ಸೊ ತೊಗೊಳ್ಬೋದು. ನಾನು ಅದನ್ನು ಕೂಡ ಟೆಸ್ಟ್ ಮಾಡಿದ್ದೀನಿ, ಇಟ್ ವರ್ಕ್ಸ್. ಪರವಾಗಿಲ್ಲ. ಹಾಗಿದ್ರೆ ಆ ಒಂದು ಸೇಫ್ಟಿ ಕೀ ಇದೆ ಅಂತ ಹೇಳ್ಬೋದು, ಸೇಫ್ಟಿ ಮೆಜರ್ಮೆಂಟ್ ಇದೆ. ಸಣ್ಣ ಮೊತ್ತದಲ್ಲಿ ಬೈ ಮಾಡಿದ್ರು ಕೂಡ ಅದಕ್ಕೆ ನಿಮಗೆ ಕಂಪ್ಲೀಟ್ ಓನರ್ಶಿಪ್ ಸಿಗುತ್ತೆ. ಎಸ್, ಪ್ರತಿ ಸಲ ಯಾವ್ದಾದ್ರು ಬಿಟ್ಕಾಯಿನ್ ಎಕ್ಸ್ಚೇಂಜ್ಗೆ ನಾವು ಒಂದು 5,000, 1,000 ಅಥವಾ ಪ್ರತಿ ತಿಂಗಳು ಬಂದಿರತಕ್ಕಂಥ ಸಂಬಳದಲ್ಲಿ ಒಂದಿಷ್ಟು ಆಗ್ತೀವಿ ಅಂದರೆ ಬೈ ಮಾಡಬೇಕು, ನಮ್ಮ ಕಂಟ್ರೋಲಿಗೆ ತೊಗೊಂಡ್ಬಿಡ್ಬೇಕು. ಓಕೆ, ಯಾವುದೇ ಕಾರಣಕ್ಕೂ ಎಕ್ಸ್ಚೇಂಜಲ್ಲಿ ಇಡಬಾರ್ದು. ಸೊ ಅಂದರೆ ಅದಕ್ಕೆ ತಾವು ಹೇಳಿದ್ರಿ ಪ್ರೈವೇಟ್ ಕೀ ಅನ್ನುವಂಥದ್ದು ಹೇಳಿದ್ರಿ ಕಾನ್ಸೆಪ್ಟ್, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ ಅಂತ. ಅದ್ರ ಹೆಂಗಿರುತ್ತೆ, ಅದು ಡಿಜಿಟಲ್ ಇದರಲ್ಲಿರುತ್ತಾ, ಹೇಗೆ ಅದರ ಒಂದು ಸ್ವರೂಪ ಹೇಗಿರುತ್ತೆ ಅಂತ? ಎಸ್, ಸೊ ಒಂದು ವ್ಯಾಲೆಟ್ ಅಂತ ಹೇಳಿ ಕರೀತೇವೆ. ವ್ಯಾಲೆಟ್ ಅಂದರೆ ಈಗ ನಾವು ಪರ್ಸ್ ಅಂತ ಹೇಳಿದೆಲ್ಲ, ಇದೊಂದು ವ್ಯಾಲೆಟ್. ಕರೆಕ್ಟ್. ವ್ಯಾಲೆಟ್ಗೆ ಒಂದು ಕೀಯನ್ನು ನಾವು ಮಾಡ್ಬೋದು, ಕ್ರಿಯೇಟ್ ಮಾಡ್ಕೊಳ್ಬೋದು. ನಾವೇ ಮಾಡ್ಬೋದು ಅದನ್ನು? ಆ್ಯಕ್ಚುಲಿ ಸಾಫ್ಟ್ವೇರ್ನ ಬಳಕೆ ಮಾಡಬೇಕಾಗುತ್ತೆ. ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರಲ್ಲಿ ನಾವು ಕ್ರಿಪ್ಟೋಗ್ರಫಿಲಿ ಟ್ರೂ ರ್ಯಾಂಡಮ್ ಜನರೇಟರ್ ಅಂತೇಳಿ ಒಂದು ಫಂಕ್ಷನ್ ಇದೆ. ಅಂದರೆ ಟೆಕ್ನಿಕಲಿ ಅದು ಹೇಗೆ ವರ್ಕ್ ಆಗುತ್ತೆ ಅಂತೇಳಿ, ಪ್ರತಿ ಸಲ ನಾವೊಂದು ನಂಬರ್ ಜನ್ರೇಟ್ ಆದಾಗ ಅದು ಕಂಪ್ಲೀಟ್ಲಿ ರ್ಯಾಂಡಮ್ ಆಗಿ ನಂಬರ್ ಬರುತ್ತೆ. ಅದು 12 ವರ್ಡ್ ಆಗಿರ್ಬೋದು ಅಥವಾ 24 ವರ್ಡ್ ಆಗಿರ್ಬೋದು. ಈ ಥರ ನೀವು ಜನ್ರೇಟ್ ಮಾಡಿದಾಗ ನಿಮ್ಗೆ ಅದು ಸಪ್ರೇಟ್ ಕೀ ಕೊಡುತ್ತೆ. ಸೊ ದ ಪ್ರಾಬಬಿಲಿಟಿ ಹ್ಯಾವಿಂಗ್ ದ ಸೇಮ್ ಕೀ ಈಸ್ ವೆರಿ ಲೆಸ್. ಜಗತ್ತಿನಾದ್ಯಂತ ಯಾರೆಲ್ಲ ಅದನ್ನು ಹೊಸ ಕೀ ಮಾಡ್ತಿರ್ತಾರೆ, ಎಲ್ಲರಿಗೂ ಕೂಡ ಡಿಫ್ರೆಂಟ್ ಆಗಿ ಬರೋದು. ಇಟ್ಸ್ ಲೈಕ್ ಫಿಂಗರ್ ಪ್ರಿಂಟ್ ಥರ. ಎಲ್ಲರ ಫಿಂಗರ್ ಪ್ರಿಂಟ್ ಸೇಮ್ ಇರೋದಿಲ್ಲ, ಹಾಗಾಗಿ ಎಲ್ಲರ ಪ್ರೈವೇಟ್ ಕೀ ಕೂಡ ಸೇಮ್ ಇರೋದಿಲ್ಲ. ಇದನ್ನು ಬಿಟ್ಕಾಯಿನ್ ವ್ಯಾಲೆಟ್ಸ್ ಇರುತ್ತೆ, ಅದರಿಂದ ಕ್ರಿಯೇಟ್ ಮಾಡ್ಕೊಳ್ಬೇಕು. ಸೊ ಈಸಿ ಇದೆಯಾ ಪ್ರೊಸೀಜರ್? ಈಸಿ ಇದೆಯಾ? ಪ್ರೊಸೀಜರ್ ಈಸಿ ಇದೆ. ಹೊಸದಲ್ಲಿ ನೋಡಿದಾಗ ಸ್ವಲ್ಪ ಟಫ್ ಅನ್ಸುತ್ತೆ, ಬಟ್ ಒಂದ್ಸಲಿ ಮಾಡಕ್ಕೆ ಪ್ರಯತ್ನ ಪಟ್ಟಾಗ ಅದು ಈಸಿ ಆಗಿಬಿಡುತ್ತೆ. ಓಕೆ, ಬಟ್ ಇದೊಂದರಿಂದನೇ ನಾವು ಓನರ್ಶಿಪ್ನ ಪ್ರೂವ್ ಮಾಡ್ಕೊಳಕ್ಕಾಗೋದು. ಅದೊಂದೇ ದಾರಿ ಓನರ್ಶಿಪ್. ನಮ್ಮ ಅಸೆಟ್ನ ಓನರ್ಶಿಪ್ನ ಪ್ರೂವ್ ಮಾಡ್ಕೊಳ್ಳೇಬೇಕು. ಈಗ ಹೇಗೆ ನಾವೊಂದು ಸೈಟ್ ತಗೊಳ್ಳೋದಿದ್ರೆ ಅದಕ್ಕೆ ಸೇಲ್ ಡೀಡ್ ಇರಬೇಕು, ಮದರ್ ಡೀಡು, ಆಮೇಲೆ ಎನ್ಕ್ಯುಮ್ರೇಟ್ ಸರ್ಟಿಫಿಕೇಟ್ ಬೇಕು, ಈ ರೀತಿ ಬೇರೆ ಬೇರೆ ದಾಖಲೆಗಳು ಬೇಕಾಗುತ್ತೆ. ಅದೇ ರೀತಿ ಬಿಟ್ಕಾಯಿನ್ ಓನರ್ಶಿಪ್ ನಿಮ್ಮದೇ ಆಗಬೇಕಿದ್ರೆ ಈ ಪ್ರೈವೇಟ್ ಕೀನ ನೀವು ಪಡ್ಕೊಂಡೇ ಇರಲೇಬೇಕು, ಅದನ್ನು ಎಕ್ಸ್ಚೇಂಜ್ಗೆ ಬಿಟ್ಕೊಡ್ಬಾರ್ದು ಅಂತ ತಾವು ಹೇಳ್ತೀರಿ. ಹೌದು, ಪ್ರೈವೇಟ್ ಕೀನ ಕ್ರಿಯೇಟ್ ಮಾಡಬೇಕು, ಅದ್ರ ಮುಖಾಂತರ ನಮ್ಮ ಬಿಟ್ಕಾಯಿನ್ ಕಂಟ್ರೋಲ್ ತೊಗೊಬೇಕು. ಇಟ್ ಕ್ಲಿಯರ್ಲಿ ನಮ್ಮ ಓನರ್ಶಿಪ್ನ ಪ್ರೂವ್ ಮಾಡುತ್ತೆ. ಇದರಿಂದ ಯಾವುದೇ ರೀತಿ ಕೌಂಟರ್ ಪಾರ್ಟಿ ರಿಸ್ಕ್ ಇರೋದಿಲ್ಲ. ಬೇರೆ ಯಾರೇ ಬಂದು ನನ್ನ ಬಿಟ್ಕಾಯಿನ್ ಇದು ನೀನು ತೊಗೊಂಡಿದ್ದೆ ಅಂತ ಕ್ಲೈಮ್ ಮಾಡೋಕ್ಕೆ ಬರೋದಿಲ್ಲ. ನಿನ್ನ ಹತ್ರ ಬಿಟ್ಕಾಯಿನ್ ಇದೆ, ನೀನು ಮೂವ್ ಮಾಡ್ಕೋ, ಯಾಕಂದ್ರೆ ನಿನ್ನ ಹತ್ರ ಪ್ರೈವೇಟ್ ಕೀ ಇದೆ. ಜೊತೆಗೆ ಕೌಂಟರ್ ಫೀಟ್ ಪ್ರಾಬ್ಲಮ್ಸ್ ಬರೋದಿಲ್ಲ, ಅಂದರೆ ಡೂಪ್ಲಿಕೇಟ್ ಪ್ರಾಬ್ಲಮ್, ನನ್ನ ಹತ್ರ ಯಾವುದು ಒರಿಜಿನಲ್ ಅಂತೇಳಿ ನಾವು ಪ್ರೂವ್ ಮಾಡ್ಕೊಬೋದು. ಓಕೆ, ಸೊ ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಈ ಬಿಟ್ಕಾಯಿನ್ನ ಒಂದು ಸಾಕಷ್ಟು ಉಪಯುಕ್ತದ ಮಾಹಿತಿಗಳು, ಮುಖ್ಯವಾಗಿ ಹಗರಣಗಳ ಬಗ್ಗೆ, ಹಗರಣಗಳಿಂದ ದೂರ ಇರೋದು ಹೇಗೆ, ನಮ್ಮ ಸೇಫ್ಟಿಯನ್ನು ಹೇಗೆ ನೋಡ್ಕೊಳ್ಬೋದು ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ವೀಕ್ಷಕರೇ, ಇವತ್ತಿನ ಎಪಿಸೋಡಲ್ಲಿ ನಾವು ಬಿಟ್ಕಾಯಿನ್ ಹಗರಣಗಳ ಬಗ್ಗೆ, ಅವುಗಳಿಂದ ದೂರ ಇರುವುದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀವಿ. ಇದೇ ರೀತಿ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. Yeah.